सिद्धिविनायक स्वामी की जय। पवन सुत हनुमान की जय। श्री गुरु महाराज की जय। हरि ओम गुरुभ्यो नमः। परम गुरुभ्यो नमः। गुरुचरणारविन्दाभ्यां नमः। गुरुं गणपतिं दुर्गां भास्करं शिवम् अच्युतं ब्रह्माणं गिरिजां लक्ष्मीं वाणीं वन्दे विभूतये। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। नमः श्रीपादराजाय नमस्ते व्यासयोगिने। नमः पुरन्दरार्याय विजयार्याय ते नमः। या देवी सर्वभूतेषु मात्ररूपेण संस्थिता नमस्तस्यै 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 नमो नमः। या देवी सर्वभूतेषु विष्णुमायेति शब्दिता नमस्तस्यै 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 नमो नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। मुक्तिपथमन इव महारुद्रदेवरो। मुक्तिपथ मन इव महारुद्रदेवरो। भक्तिदायकळु हरति देवियो। ಯುಕ್ತಿಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ। ಯುಕ್ತಿಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ। ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತ್ತು ಪರಿಪಾಲಿಸುವ ನಮ್ಮ ಪವಮಾನನು। ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ। ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ। ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನ। ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನ। ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನು। ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನು। ಸತತ ಗಣನಾಥ ಸಿದ್ಧಿಯ ನೀಮ ಕಾರ್ಯದಲ್ಲಿ। ಸತತ ಗಣನಾಥ ಸತತ ಗಣನಾಥ ಸತತ ಗಣನಾಥ। ಸಿದ್ಧಿವಿನಾಯಕ ಸ್ವಾಮಿ ಕೀ ಜಯ। ವಿಸ್ತಾರವಾದ ಜಗತ್ತು, ಕದಬಿಗಿದ ನಭ, ಬಾಯಿ ತೆರೆಯದ ತಿರೆ, ಲಕ್ಷ ಲಕ್ಷ ಗ್ರಹತಾರಿಕಾ ನಿಹಾರಿಕೆಗಳು, ಗದ್ದರಿಸುವ ಗುಡುಗು, ಸೆಳೆಮಿಂಚು, ಬೀಸುವ ಗಾಳಿ, ಮೈ ಕೊರೆಯುವ ಚಳಿ, ಪರಮಾತ್ಮನ ಸಂಕಲ್ಪದಿಂದ ಸೃಷ್ಟಿ,
ವಿಕಲ್ಪದಿಂದ ನಾಶ. ಇಂಥ ಪರಮಾತ್ಮನ ಈ ಸೃಷ್ಟಿಯ ವೈಭವಕ್ಕೆ ನಮ್ಮ ಸಾಷ್ಟಾಂಗ ಪ್ರಣಾಮ ಬಾಕಿ ಉಳ್ಕೊಂಡಿದೆ. ಎಲ್ಲವನ್ನೂ ಅನುಕೂಲ ಮಾಡಿಕೊಟ್ಟಿದ್ದಾನೆ ಜೀವರಾಶಿಗಳಿಗೆ. ವಿಸ್ತಾರವಾದ ಜಗತ್ತಿನಲ್ಲಿ ನಮ್ಮದಾದ ಅಸ್ತಿತ್ವ ಬಹಳ ಚಿಕ್ಕದಾಗಿದೆ. ಅದಕ್ಕೆ ಪರಮಾತ್ಮ ಅಂತಾನೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ್. ನೀ ನನಗಿದ್ದರೆ ನಾನಿನಗೆ, ನೆನಪಿರಲಿ ಇದು ನಮ್ಮೊಳಗೆ. ಭಗವಂತನ ಸೃಷ್ಟಿಯ ವೈಭವಕ್ಕೆ ನಮ್ಮ ಸಾಷ್ಟಾಂಗ ಪ್ರಣಾಮ ಬಾಕಿ ಉಳ್ಕೊಂಡಿದೆ. ಆ ಸೃಷ್ಟಿಯ ವೈಭವದಲ್ಲಿ ಚತುರ್ದಶ ಭುವನ, ಚತುರ್ದಶ ಭುವನದಲ್ಲೊಂದು ಭರತಖಂಡ. ಭರತಖಂಡ ಇದು ಪುಣ್ಯಭೂಮಿ, ಇದು ದೇವಭೂಮಿ, ಇದು ಧರ್ಮಭೂಮಿ, ಇದು ಕರ್ಮಭೂಮಿ, ಇದು ಸತ್ಯಭೂಮಿ. ಆ ದಿವ್ಯವಾದಂಥ ಪುಣ್ಯಭೂಮಿ, ಜ್ಞಾನಭೂಮಿ ಭರತಖಂಡ. ಅನೇಕಾನೇಕ ಸಾಧು ಸಂತರನ್ನು ತನ್ನ ಮಡಿಲಲ್ಲಿ ಬೆಳೆಸಿ ಭಾ ಎಂಬ ಜ್ಞಾನದ ಬೆಳಕಿನಲ್ಲಿ ರತರಾಗಿರುವವರು ಭಾರತೀಯರು. ಹಾನನ್ನ ಭಾರತ ಬಾಲ್ಯದ ತೊಟ್ಟಿಲು, ಹಾನನ್ನ ಭಾರತ ಯೌವನದ ವೃಂದಾವನ, ಹಾನನ್ನ ಭಾರತ ವೃದ್ಧಾಪ್ಯದ ವಾರಣಾಸಿ ಎಂಬುದಾಗಿ ಸಾರಿದಂಥ ಶ್ರೇಷ್ಠ ಸನ್ಯಾಸಿ. 18ನೇ ಶತಮಾನದಲ್ಲಿ ಈ ಪುಣ್ಯ ಭೂಮಿಯಲ್ಲಿ, ಭರತ ಭೂಮಿಯಲ್ಲಿ, ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದಂಥ ಸ್ವಾಮಿ ವಿವೇಕಾನಂದರು ಪುಣ್ಯಭೂಮಿಯ ವೈಭವವನ್ನು ಆಕಾಶಷ್ಟು ಎತ್ತರಕ್ಕೆ ಹಾರಿಸಿದರು. ಭಾರತ ಇದು ಜಗತ್ತಿನಲ್ಲಿಯೇ ಧರ್ಮದ ಗುರು ಎಂಬುದಾಗಿ ಸಾರಿದರು. ಅಂತಹ ದಿವ್ಯವಾದಂಥ ವಿಶ್ವಚೇತನ, ಭವ್ಯಚೇತನ, ನವ್ಯಚೇತನ, ದಿವ್ಯಚೇತನ ಅಂತಹ ಸ್ವಾಮೀಜಿಯವರ ದಿವ್ಯವಾದಂಥ ಕಥಾನಕ ಇತಿಹಾಸ ಪುರಾಣದಲ್ಲಿ ವರ್ಣಿಸಿದಂತಹ ಇತಿಹಾಸ ಕಥೆಯಲ್ಲಿ ಚಿಂತನೆ ಮಾಡಿದಂತಹ 18ನೇ ಶತಮಾನದಲ್ಲಿ ಆ ದಿವ್ಯವಾದಂಥ ಚೇತನದ ವೈಭವದ ಮಹಿಮೆಯನ್ನು ನಾವೆಲ್ಲ ಕಥಾರೂಪವಾಗಿ ಶ್ರವಣ ಮಾಡೋಣವಂತೆ. ಸದ್ಗುರು ಮಹಾರಾಜ ಕೀ ಜೈ, ಶ್ರೀ ಗುರೂಜಿ ಮಹಾರಾಜ ಕೀ ಜೈ, ಸ್ವಾಮಿ ವಿವೇಕಾನಂದ ಮಹಾರಾಜ ಕೀ ಜೈ. ವಿಶ್ವನಾಥ ದತ್ತನು ಕಲ್ಕತ್ತಾ ಗ್ರಾಮದಿ, ವಿಶ್ವನಾಥ ದತ್ತ ಕಲ್ಕತ್ತಾ ಪುರದೋಳು ಪರಮ ಭಕ್ತನಾಗಿ ಇರುತ್ತಿರಲು. ಪರಶಿವನ ಭಕ್ತನಾಗಿ ಇರುತ್ತಿರಲು, ಪರಮ ಧಾರ್ಮಿಕನು ಶಿವಭಕ್ತನು, ಸಿರಿ ಸಂಪದ ಭರಿತನೋ ಗುಣಯುತನೋ. ಸತಿರ್ಪಳೋ ಭುವನೇಶ್ವರಿ ದೇವಿಯು ಪತಿಗನುಕೂಲಳೋ ದಿನ ದಿನದಿ. ಸುತರಿಲ್ಲದೆ ಪರಿತಪಿಸುತ್ತ ಶ್ರೀಪತಿಯನು ಸಾರದರು ಅತಿ ಮುದದಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ. ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಕಲ್ಕತ್ತಾ ಪ್ರಾಂತದಳು ವಿಶ್ವನಾಥ ದತ್ತ ಶ್ರೇಷ್ಠ ವಕೀಲರು, ಹೆಸರಾಂತ ವಕೀಲರು. ನಿತ್ಯದಲ್ಲಿ ಶಿವನನ್ನ ಚಿಂತನೆ ಮಾಡ್ತಾ ಶಿವಭಕ್ತಿಯಿಂದ ಕಾಲ ಕಳೆಯುತ್ತಾ ಇದ್ದಾರೆ. ದೀನ ದಲಿತರಿಗೆ ಆಶ್ರಯವನ್ನು ಕೊಡ್ತಾ, ಬಡವರಿಗೆ ಬೇಕಾದವರಾಗಿ ಲಲಿತ ಕಲೆ, ಸಂಗೀತ, ವೇದಾಂತ ಇದನ್ನೆಲ್ಲ ಅಧ್ಯಯನವನ್ನು ಮಾಡಿ ಪರಮಭಕ್ತಿಯಿಂದ ಶಿವನ ಸೇವೆಯನ್ನು ಕೈತಾ ಕಾಲ ಕಳೆಯುವಂಥ ವಿಶ್ವನಾಥ ದತ್ತರು ಸತಿ ಭುವನೇಶ್ವರಿ ದೇವಿಯೊಡಗೂಡಿ ಕಾಲ ಕಳೀತಾ ಇದ್ದಾರೆ. ಸುತರಿಲ್ಲದೆ ಪರಿತಪಿಸುತ್ತ, ಸಂತತಿಗಾಗಿ ದಂಪತಿಗಳು ಕೈಲಾಸಪತಿಯಾದಂಥ ಕಾಶಿ ವಿಶ್ವನಾಥನನ್ನು ನಿರಂತರ ಸ್ಮರಣೆ ಮಾಡ್ತಾ ಮನೆದೇವರು ಮನದೇವರು ಆದಂಥ
ಕೈಲಾಸಪತಿಯನ್ನು ಗುಣಗಾನ ಮಾಡ್ತಾ ಇದ್ದಾರೆ. ನಿತ್ಯ ನಾಮಸ್ಮರಣೆ, ನಿತ್ಯ ಅವನ ಕೀರ್ತನ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತರಾಗಿ ಪರಶಿವನನ್ನ ನಿರಂತರ ಸೇವೆಯನ್ನು ಗೈತಾ ಶಿವನ ಸೇವೆಯಲ್ಲೇ ಕಾಲ ಕಳೀತಾ ಇದ್ದಾರೆ. ಕೈಲಾಸಪತಿಯಾದ ಸ್ವಾಮಿಯನ್ನ ಸ್ಮರಿಸುತ್ತಾ ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ, ನಿರಂತರ ಶಿವನನ್ನು ಸ್ಮರಿಸುತ್ತಾ ಪರಶಿವನ ಧ್ಯಾನದಲ್ಲೇ ಕಾಲ ಕಳೆಯುವಂಥ ದಂಪತಿಗಳಿಗೆ ಪರಶಿವನ ಪೂರ್ಣಾನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಭಕ್ತಿಯಿಂದ ಸ್ಮರಿಸ್ತಾ ಇದ್ದಾರೆ. ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ, ಶಿವನ ಭಜಿಸಿರೋ ಉಮಾರಮನ ಭಜಿಸಿರೋ, ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ, ಶಿವನ ಭಜಿಸಿರೋ ಉಮಾರಮನ ಭಜಿಸಿರೋ, ಶಿವನ ಭವನ ಭವದೂರನ, ಶಿವನ ಭವನ ಭವದೂರನ ಭಕ್ತ ಪ್ರಿಯನ ಶ್ರೀ ಮಹೇಶನ, ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ, ಶಿವನ ಭಜಿಸಿರೋ ಉಮಾರಮನ ಭಜಿಸಿರೋ. ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ನಿರಂತರ ಶಿವಧ್ಯಾನದಲ್ಲಿರುವಂಥ ದಂಪತಿಗಳಿಗೆ ಪರಶಿವನ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಿದೆ. ಭುವನೇಶ್ವರಿ ದೇವಿ ಗರ್ಭವತಿಯಾಗಿದ್ದಾಳೆ. ಸುಮುಹೂರ್ತದಲ್ಲಿ 1863 ಜನವರಿ 12 ಮಕರ ಸಂಕ್ರಮಣದ ಕಾಲ. ಜಗತ್ತಿಗೆ, ದೇಶಕ್ಕೆ, ಸಮಾಜಕ್ಕೆ ಒಂದು ಪರಿವರ್ತನೆಯ ಕಾಲ. ಹೇಗೆ ಸೂರ್ಯ ಉತ್ತರಕ್ಕೆ ಹೊರಟರೆ ಉತ್ತರಾಯಣ, ದಕ್ಷಿಣಕ್ಕೆ ಹೊರಟರೆ ದಕ್ಷಿಣಾಯನ ಅಂತೀವಿ, ಹಾಗೆಯೇ ಸಂಕ್ರಮಣದ ಕಾಲ. ಜ್ಞಾನ ವಿಜ್ಞಾನ ಪರಿವರ್ತನೆಯಲ್ಲಿ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗವನ್ನು ಹೊತ್ತೊಂದು ದಿವ್ಯವಾದಂಥ ಚೇತನ ಪರಶಿವನ ಪೂರ್ಣಾನುಗ್ರಹದಿಂದ ಪ್ರಾಪ್ತಿಯಾಯಿತು ಭುವನೇಶ್ವರಿ ವಿಶ್ವನಾಥ ದಂಪತಿಗಳಿಗೆ. ಸಂಕ್ರಮಣದ ಕಾಲ, ಆ ದಿವ್ಯವಾದಂಥ ಚೇತನ ಪ್ರಾಪ್ತಿಯಾಗಿರೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಗೀತಾಚಾರ್ಯನ ವಾಣಿಯಂತೆ ಸಂಕ್ರಮಣದ ದಿವ್ಯವಾದಂಥ ಕಾಲದಲ್ಲಿ ದಿವ್ಯವಾದ ಸಂತತಿಯನ್ನು ಪಡೆದಿದ್ದಾರೆ ದಂಪತಿಗಳು. ಅಂಥ ಪುಣ್ಯಚೇತನ ಯೋಗೀನಾಮೇವ ಕುಲೇ ಭವತಿ ಧೀಮತಾಂ. ಪರಮಾತ್ಮ ಗೀತೆಯಲ್ಲಂತಾನೆ ಧರ್ಮ ರಕ್ಷಣೆಗೋಸ್ಕರವಾಗಿ, ಸಾಧು ಸಜ್ಜನರ ರಕ್ಷಣೆಗೋಸ್ಕರವಾಗಿ ಯೋಗಿಗಳ ಕುಲದಲ್ಲಿ ತಾನು ಜನ್ಮವೆತ್ತುತ್ತೇನೆ ಎಂಬುದಾಗಿ ಗೀತಾಚಾರ್ಯ ಮಾರ್ಗದರ್ಶನ ಮಾಡಿದಂತೆ ಆ ಸಂಕ್ರಮಣದ ವೈಭವದ ಕಾಲದಲ್ಲಿ ದಂಪತಿಗಳಿಗೆ ಸಂತತಿಯಾಗಿದೆ. ಮಗು ದಿವ್ಯವಾದಂಥ ಋಷಿಚೇತನ ಶಿವಾನುಗ್ರಹದಿಂದ ಪ್ರಾಪ್ತಿಯಾದಂಥ ಸಂತತಿ. ಆ ನಿಮಿತ್ತವಾಗಿ ಸಾಮಾನ್ಯ ಮಕ್ಕಳಂತಲ್ಲ ಬಾಲಕ. ಬೆಳೆವ ಸಿರಿ ಮೊಳಕೆಯಲ್ಲಿ ಅಂಬ ಹಾಗೆ ದಿನದಿಂದ ದಿನಕ್ಕೆ ಬಾಲ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಶುಕ್ಲ ಪಕ್ಷದ ಚಂದ್ರನಂತೆ ದಿನೇ ದಿನೇ ಬೆಳೆದು ದೊಡ್ಡವನಾಗುವ ಬಾಲಕನನ್ನು ಕಂಡು ನಗೆ ಮೊಗದ ತೊಳಗುವ ಕಪೋಲದ ದಂಪತಿಗಳು ಸಂತಸದಿಂದ ಗಂಡು ಮಗುವಿನ ಈ ಮುದ್ದು ಮುಖವನ್ನು ಕಂಡು ಆನಂದ ಪಡುವಂತಹ ಕ್ಷಣ. ನಗೆ ಮೊಗದ ತೊಳಗುವ ಕಪೋಲದ ಚಿಗುರನಣುಕಿಪ ಕರತಲದ ಸಂಪಿಗೆ ಪೋಲ್ವ ನಾಸಿಕದ ಆ ಚಂದುಟಿಯ ಬೊಗಸೆ ಗಣ್ಣಿನ ತುಂಬುಗುರುಳಿನ ಮಗನ ಚಲುವಿಕೆಯಂ ಕಂಡು ಜನನೀ ಜನಕರು ತಂದೆ ತಾಯಿಂದರು ಆನಂದದಿಂದ ಕಾಲ ಕಳೆಯುತ್ತಾ ಇದ್ದಾರೆ. ಅಡಿಗಡಿಗೆ ಆನಂದಿಸುತ್ತಿದ್ದರೋ. ಬಾಲನ ದಿವ್ಯವಾದಂಥ ಬೆಳವಣಿಗೆಯನ್ನು ಕಂಡು ನಗೆ ಮೊಗದ
ತುಂಬುಗುರುಳಿನ ಬೊಗಸೆಗಣ್ಣಿನ. ಕವಿಗಳು ವರ್ಣನೆ ಮಾಡ್ತಾರೆ, ಆ ಬಾಲ ಸಾಮಾನ್ಯ ಮಕ್ಕಳಂತಲ್ಲ, ದಿನೇ ದಿನೇ ಬೆಳೆದು ದೊಡ್ಡವನಾಗುವ ಬಾಲ ತುಂಟತನದಲ್ಲಿ ಬೆಳೀತಾ ಇದ್ದಾನೆ. ಮುದ್ದಿನ ಹೆಸರಿನಲ್ಲಿ ಆತನಿಗೆ ಬಿಲೆ ಬಿಲೆ ಎಂಬುದ ಕರೆಯುವಂತಹ ಶಬ್ದ. ಹಾಗೆ ಕಾಲ ಕಳೆಯುವಂತಹ ಕ್ಷಣ 5 ವರ್ಷ 6 ವರ್ಷ. ಬಾಲಕನಿಗೆ ಸಿಟ್ಟು ಬಹಳ. ಬಾಲ್ಯದಲ್ಲಿ ಸಿಟ್ಟು ಬಹಳ ಬಂದಾಗ ಬಾಲಕ ಓಡೋಡಿ ಹೋಗಿ ಕೆಸರಿನಲ್ಲಿ ಹೋಗಿ ನಿಲ್ಲೋದಂತೆ. ಆಗ ತಾಯಿ ಭುವನೇಶ್ವರಿ ಹೋಗಿ ನೀರನ್ನು ತಲೆಯ ಮೇಲೆ ಸುರಿವಿ ಅವನ ಸಿಟ್ಟನ್ನು ತಣ್ಣ ಮಾಡೋದು. ಈ ಮೂಲಕವಾಗಿ ಬಾಲನಿಗೆ ತಾಯಿ ಮನೆ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಘನತೆಯಿಂದ ಅವರು ಬಾಳುವರೆನ್ನುತ್ತ ನುಡಿವರು. ಬಾಲ ಸಿಟ್ಟಿನಿಂದಿರುವಾಗಲೂ ಸಹ ಬಾಲಕನನ್ನು ತಂದು ಪೋಷಣೆ ಮಾಡ್ತಾಳೆ ತಾಯಿ ಭುವನೇಶ್ವರಿ. ಬಾಲಕನಿಗೆ ಬಾಲ್ಯದಲ್ಲಿಯೇ ಗೀತೆ, ರಾಮಾಯಣ, ಭಾಗವತ, ಭವ್ಯವಾದ ಭಾರತೀಯ ಸಂಸ್ಕೃತಿ ಪರಂಪರೆ, ವೀರಪುರುಷರ ದಿವ್ಯವಾದ ಕಥಾನಕ, ಸಾಧು ಸಜ್ಜನರ ದಿವ್ಯವಾದಂಥ ಸಾಧನೆಯ ಮಾರ್ಗ ಇವೆಲ್ಲವನ್ನು ಭುವನೇಶ್ವರಿ ಬಾಲನಾದಂಥ ನರೇಂದ್ರ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ನರೇಂದ್ರನಿಗೆ ಪೋಷಣೆ ಮಾಡ್ತಾ ಇದ್ದಾಳೆ ಜ್ಞಾನವಿದ್ಯೆಯಿಂದ. ವರ್ಷಗಳು ಉರುಳುತ್ತಾ ಇವೆ. ಅದೊಂದು ದಿವಸ ಬಾಲಕ ತಂದೆ ತಾಯಿಯರಿಂದ ಒಡಗೂಡಿ ಕುದುರೆಯ ಗಾಡಿಯಲ್ಲಿ ಹೋಗ್ತಾ ಇದ್ದ. ಮಾರ್ಗದಲ್ಲಿ ಹೋಗುವಂಥ ಸಮಯ ತಂದೆ ವಿಶ್ವನಾಥ ದತ್ತ ಕೇಳಿದ, ಮಗ ನೀನು ಮುಂದೆ ಏನಾಗಬೇಕು ಅಂದುಕೊಂಡಿದ್ದಿ ಅಂತ ಪ್ರಶ್ನೆ ಮಾಡಿದಂತೆ. ಬಾಲ ನರೇಂದ್ರ ಅಂದ, ನಾನು ಮುಂದೆ ಕುದುರೆ ಗಾಡಿ ಹೊಡೆಯುವವನಾಗಬೇಕು ಅಂದ. ಕೇಳಿದ್ದೇನೆ ಭುವನೇಶ್ವರಿ, ನಿನ್ನ ಮಗ ನಾಳೆ ಕುದುರೆ ಗಾಡಿ ಹೊಡೆಯುವವನಾಗ್ತಾನಂತ ಕೇಳು ಅಂತಂದ ವಿಶ್ವನಾಥ ದತ್ತರು. ಆದರೆ ತಾಯಿ ಅಷ್ಟಕ್ಕೆ ಸುಮ್ಮನಿದ್ದಿಲ್ಲ. ಮನೆಗೆ ಬರ್ತಾಳೆ, ಬಾಲನನ್ನು ದೇವರ ಕೋಣೆ ಕರೆತರ್ತಾಳೆ. ಮಗ ನೀನು ಕುದುರೆ ಹೊಡೆಯುವವನಾಗಬೇಕು. ಗೋಡೆಯ ಮೇಲೆ ದೊಡ್ಡದಾದಂಥ ಗೀತಾಚಾರ್ಯನ ಫೋಟೋವನ್ನು ತೋರಿಸ್ತಾಳೆ. ಅರ್ಜುನನ ಸಾರಥಿಯಾಗಿ ನಿಂತಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ದಿವ್ಯವಾದಂಥ ಶ್ರೀಹರಿಯ ಆ ಫೋಟೋವನ್ನು ತೋರಿಸ್ತಾಳೆ. ಲೋಕರಕ್ಷಕನಾದಂಥ ಶ್ರೀಹರಿ ಕುರುಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ. ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ. ಶ್ರೀಕೃಷ್ಣ ಭಗವಾನ ಕೀ ಆ ದಿವ್ಯವಾದಂಥ ಪಾರ್ಥ ಸಾರಥಿಯ ಫೋಟೋವನ್ನು ದೇವರ ಕೋಣೆಯಲ್ಲಿ ಇಟ್ಟಿದ್ರು. ಅಯ್ಯ, ನೀನು ಸನಾತನ ಪರಂಪರೆ ಸಾರಥ್ಯವನ್ನ, ಧರ್ಮದ ವೈಭವವನ್ನ ಜಗತ್ತಿಗೆ ಮುಟ್ಟಿಸುವಂಥ ಸಾರಥ್ಯ ನೀನು ಆಗಬೇಕು. ಗಾಡಿ ಹೊಡೆಯೋನೇ ಆಗಬೇಕು. ಆದರೆ ಸನಾತನ ಧರ್ಮದ ಸಾರಥ್ಯವನ್ನು ಹಿಡಿಯಬೇಕು. ಹಾಗೆ ಭಗವಂತ ಈ ಭವ್ಯವಾದಂಥ ಧರ್ಮ ರಕ್ಷಣೆಗೋಸ್ಕರವಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಹಾಗೆ ಸಾರಥ್ಯ ಹಿಡಿದಿದ್ದಾನೆ. ನೀನು ಸಾರಥಿ ಆಗಬೇಕು, ಕುದುರೆ ಗಾಡಿ ಹೊಡೆಯೋನಾಗಬೇಕು. ಆದರೆ ಸನಾತನ ಧರ್ಮದ ವೈಭವವನ್ನು ಪ್ರಪಂಚಕ್ಕೆ ಮುಟ್ಟಿಸಬೇಕೆಂಬುದಾಗಿ ತಾಯಿ ಅಂದು ಬಾಲಕನಿಗೆ ಪ್ರೇರಣೆಯನ್ನು ಮಾಡ್ತಾಳೆ. ಸುಮ್ಮನೆ ಗಾಡಿ ಹೊಡೆಯೋನಲ್ಲ, ಸನಾತನ ಧರ್ಮದ ಸಾರಥ್ಯವನ್ನು ನೀನು ಹಿಡಿಯಬೇಕೆಂಬುದಾಗಿ ಮಾರ್ಗದರ್ಶನ ಮಾಡ್ತಾಳೆ. ಅದಕ್ಕೆ ತಾಯಿಯಿಂದ ಮಾರ್ಗದರ್ಶನ ಮನೆಯೇ ಮೊದಲ ಪಾಠಶಾಲೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಪಿಗರಿಯಸಿ. ಹಾಗೆ ಬಾಲಕ ತಾನು ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. 1879 ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ವರ್ಗದಲ್ಲಿ ತೇರ್ಗಡೆಯಾದ ನರೇಂದ್ರ 1884 BAಯಲ್ಲಿ ತೇರ್ಗಡೆಯಾಗಿ ಪ್ರಥಮ ವರ್ಗದಲ್ಲಿ ಸಾಧಿಸಿದ ಜ್ಞಾನವನ್ನು. ಆದರೆ ಈ ಲೌಕಿಕ ಜ್ಞಾನ ಎಷ್ಟು ಸಾಧನೆ ಮಾಡಿದರೂ ಪ್ರಯೋಜನ ಇಲ್ಲ. ಆಧ್ಯಾತ್ಮ ಸಾಧನೆ ಮಾಡಬೇಕೆಂಬ ಆತುರತೆ ಬಾಲನಲ್ಲಿ
ಮನದಲ್ಲಿ ಮನೆ ಮಾಡಿತು. ಹಾಗಾಗಿ ಅಧ್ಯಾತ್ಮ ಸಾಧನೆಗೋಸ್ಕರವಾಗಿ ನರೇಂದ್ರ ಎಲ್ಲ ಮತೀಯರಲ್ಲಿ, ಗುರುಗಳಲ್ಲಿ, ಮಾಮದೀಯ ಮತೀಯರ ಗುರುಗಳಲ್ಲಿ ಹೋಗಿ ಕೇಳ್ತಾನೆ, ನೀವು ದೇವರನ್ನು ಕಂಡಿದ್ದೀರಾ? ಅಧ್ಯಾತ್ಮ ಸಾಧನೆಯ ಉನ್ನತ ಮಟ್ಟವನ್ನು ಪಡೆಯಬೇಕೆಂಬ ಸಂಕಲ್ಪವನ್ನು ತೊಟ್ಟಂಥ ಬಾಲಕ ಯಾರ್ಯಾರು ಸಾಧು ಸಂತರು ಕಂಡರೋ ಅವರೆಲ್ಲ ಬಳಿ ಹೋಗಿ ಕೇಳ್ತಾನೆ, ನೀವು ದೇವರನ್ನು ಕಂಡಿದ್ದೀರಾ, ನೀವು ದೇವರನ್ನು ಕಂಡಿದ್ದೀರಾ ಎಂಬುದಾಗಿ. ಕ್ರೈಸ್ತ ಪಾದ್ರಿಯರ ಬಳಿ ಹೋಗಿ ಕೇಳ್ತಾನೆ, ನೀವು ದೇವರನ್ನು ಕಂಡಿದ್ದೀರಾ? ಯಾರೂ ಉತ್ತರ ಕೊಟ್ಟಿಲ್ಲ, ಕಂಡಿದ್ದೇನೆ ಅಂತ. ರವೀಂದ್ರನಾಥ ಠಾಗೋರ್ ಅವರ ತಂದೆ ದೇವೇಂದ್ರನಾಥ ಠಾಗೋರ್ ಬಳಿ ಬರ್ತಾರೆ ನರೇಂದ್ರ. ಗುರುಗಳೇ, ನೀವು ದೇವರನ್ನು ಕಂಡಿದ್ದೀರಾ? ಮಗು, ನಾನು ದೇವರನ್ನು ಕಂಡಿಲ್ಲ, ಆದರೆ ನಿನ್ನ ಕಣ್ಣಿನಲ್ಲಿ ಕಾಣುವ ಯೋಗ ಇದೆ, ಯೋಗಿಗಳಿಗೆ ಒಪ್ಪುವ ಕಣ್ಣು ನಿನ್ನದು, ನೀನು ಕಾಣಬಲ್ಲೆ ಎಂಬುದಾಗಿ ದೇವೇಂದ್ರನಾಥ ಠಾಗೋರ್ ಅವರು ಮಾರ್ಗದರ್ಶನ ಮಾಡ್ತಾರೆ. ಆ ಆತುರತೆ ಬಾಲನಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಇದನ್ನು ತಾನು ಅನುಭವಿಸಬೇಕೆಂಬ ಆತುರತೆಯಲ್ಲಿದ್ದಂಥ ಬಾಲಕ ಸಾಧು ಸಜ್ಜನರನ್ನು ಕಂಡು ರಾಮನಾಮವನ್ನು ನಿರಂತರ ಸ್ಮರಣೆ ಮಾಡ್ತಾನೆ. ದಿವ್ಯವಾದ ರಾಮನಾಮದಲ್ಲಿ ನಿಶ್ಚಲವಾದ ಶ್ರದ್ಧಾಭಕ್ತಿ ನರೇಂದ್ರನಿಗೆ. ರಾಮ ರಾಮ ಎನ್ನಿರೋ ಅದನ್ನು ದಾಸರಂತಾರೆ. ರಾಮನಾಮಕ್ಕೆ ಅಪಾರ ಶಕ್ತಿ, ಪರಮಾತ್ಮನ ನಾಮಕ್ಕೆ ಅಪಾರ ಶಕ್ತಿ. ಆ ನಿಮಿತ್ತವಾಗಿ ನರೇಂದ್ರ ತಾನು ಎಡಬಿಡದೆ ನಿರಂತರವು ಸಂಗೀತ, ಸಾಹಿತ್ಯ, ವಿಜ್ಞಾನ ಈ ಕುರಿತೆಲ್ಲ ಚಿಂತನೆ ಮಾಡ್ತಾ ನಿರಂತರ ರಾಮನಾಮವನ್ನು ಸ್ಮರಣೆ ಮಾಡ್ತಾ ತಾಯಿಯ ಮಾರ್ಗದರ್ಶನದಲ್ಲಿ ಸಂಕೀರ್ತನೆಯನ್ನು ಗುಣಗಾನ ಮಾಡ್ತಾ ಪ್ರತಿನಿತ್ಯ ಸಂಧ್ಯಾ ಸಮಯದಲ್ಲಿ ಆ ದಿವ್ಯವಾದ ರಾಮನಾಮ ಸಂಕೀರ್ತನೆಯನ್ನು ಗುಣಗಾನ ಮಾಡ್ತಾರೆ. ರಾಮ ರಾಮ ಎನ್ನೀರೋ, ಶ್ರೀರಾಮ ರಾಮ ಎನ್ನೀರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರು, ಇಂಥ ಸ್ವಾಮಿಯ ನಾಮವ ಮರೆಯದಿರು. ರಾಮ ರಾಮ ಎನ್ನೀರು, ಶ್ರೀರಾಮ ರಾಮ ಎನ್ನೀರು, ಇಂಥ ಸ್ವಾಮಿಯ ನಾಮವ ಮರೆಯದಿರು, ಇಂಥ ಸ್ವಾಮಿಯ ನಾಮವ ಮರೆಯದಿರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ರಾಮ ಎನ್ನೀರೋ, ಶ್ರೀರಾಮ ರಾಮ ಎನ್ನೀರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ, ಸ್ವಾಮಿಯ ನಾಮವ, ಸ್ವಾಮಿಯ ನಾಮವ ಮರೆಯದಿರೋ. ಸೀತಾರಾಮಚಂದ್ರ ಭಗವಾನಗಿ ಜೈ. ಬಾಲ ನರೇಂದ್ರ ಬೆಳೆದು ದೊಡ್ಡವನಾಗುತ್ತಿರುವಂತೆ ಆಧ್ಯಾತ್ಮದ ಆತುರತೆ ಬಾಲನಲ್ಲಿ. ಅದೊಂದು ದಿವಸ ಶಾಲೆಯಲ್ಲಿ ಪಾಠ ಮಾಡುವಂಥ ಕಾಲ, ಸಮಾಧಿ ಸ್ಥಿತಿಯ ಕುರಿತು ವಿಲಿಯಂ ಹೇಸ್ಟಿ ಅನ್ನುವರು ಪಾಠ ಮಾಡುವಂಥ ಕ್ಷಣ, ದಕ್ಷಿಣೇಶ್ವರದ ಶ್ರೀ ರಾಮಕೃಷ್ಣ ಪರಮಹಂಸರ ದಿವ್ಯವಾದಂಥ ಉದಾಹರಣೆಯನ್ನು ಸಮಾಧಿಯ ಸ್ಥಿತಿಗೆ ಪಾಠ ಮಾಡುವಾಗ ಉದಾಹರಣೆಯನ್ನು ಮಾಡ್ತಾರೆ. ಆಗಲೇ ನರೇಂದ್ರನಿಗೆ ಇನ್ನೂ ಆತುರತೆ ಉಂಟಾಯಿತು. ತಾನವ್ರನ್ನ ಕಾಣಬೇಕು, ಆ ಸಮಾಧಿ ಸ್ಥಿತಿಯನ್ನು ತಾನು ಹೊಂದಬೇಕು. ಯೋಗ, ಭಕ್ತಿ, ಜ್ಞಾನ, ವೈರಾಗ್ಯ ಇದನ್ನೆಲ್ಲ ಮನೆ ಮಾಡಿರುವಂತಹ ನರೇಂದ್ರನಲ್ಲಿ ಈಗ ಆತುರತೆ, ಸಮಾಧಿ ಸ್ಥಿತಿಯನ್ನು ತಾನು ನೋಡಬೇಕು, ಸಮಾಧಿ ಸ್ಥಿತಿಯಲ್ಲಿ ರಾಮಕೃಷ್ಣರ ದರ್ಶನ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾರೆ ನರೇಂದ್ರ. 1882 ಜನವರಿ 15 ರಾಮಕೃಷ್ಣರ ಪ್ರಥಮ ಭೇಟಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಆ ದಿನ, ಪರಿವರ್ತನೆಯ ಕ್ಷಣ. ಬಾಲ ನರೇಂದ್ರರು ರಾಮಕೃಷ್ಣರ ದರ್ಶನಕ್ಕಾಗಿ ಬರ್ತಾರೆ. ಪ್ರಪ್ರಥಮ ಭೇಟಿ
ಕಾಳಿಯ ಮಂದಿರದಲ್ಲಿ ಲೋಕಮಾತೆಯನ್ನು ಗುಣಗಾನ ಮಾಡ್ತಾ ಜೈಮಾ ಜೈಮಾ ಎಂಬುದಾಗಿ ಮಾತೆಯನ್ನೇ ಗುಣಗಾನ ಮಾಡ್ತಾ, ಬಾಹ್ಯ ಪ್ರಜ್ಞೆ ಇಲ್ಲದೆ ಮನ ಉನ್ಮನವಾಗಿಸಿ ಬುದ್ಧಿಗೆ ಸಿದ್ಧಿಯ ದಾರಿಯನ್ನು ತೋರಿ ಆ ಮಾತೆಯನ್ನು ದಿವ್ಯವಾದಂಥ ಹೃದಯಾಂಗಣದಲ್ಲಿ ಇಟ್ಟು ಧ್ಯಾನ ಮಾಡುವಂತಹ ರಾಮಕೃಷ್ಣನ ನೋಡಬೇಕೆಂಬ ಆತುರತೆ. ಪ್ರಥಮ ಭೇಟಿ ಅದು ಪ್ರಪಂಚದಲ್ಲಿ. ಈ ಪ್ರಥಮ ಭೇಟಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕ್ಷಣ. ಪ್ರಥಮ ಭೇಟಿಯಲ್ಲಿ ರಾಮಕೃಷ್ಣರು ಪರಿಚಿತರಂತೆ ಮಾತನಾಡಿಸಿದರು. ಮಗು, ಯಾಕೆ ಇಷ್ಟು ವಿಳಂಬವಾಯಿತು ಎಂಬುದಾಗಿ ಕೇಳಿದರು. ಅಚ್ಚರಿಯಾಯಿತು ನರೇಂದ್ರನಿಗೆ. ನನ್ನನ್ನು ಮಾತನಾಡಿಸುವ ವಿಧಾನವೇ ಬೇರೆ ಉಂಟು ಇವರದು. ಬಹಳ ಪರಿಚಿತರಂತೆ ಮಾತನಾಡಿಸ್ತಾ ಇದ್ದಾರೆ. ಆದರೆ ರಾಮಕೃಷ್ಣರು ಪ್ರತಿನಿತ್ಯ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರಂತೆ ತನ್ನ ಸಾಧನೆಯ ಶಕ್ತಿಯನ್ನು ಸರಿಯಾದ ಒಂದು ವ್ಯಕ್ತಿಗೆ ಆ ಶಕ್ತಿಯನ್ನು ಧಾರೆ ಎರೆಯಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ದಿವ್ಯವಾದಂಥ ಶಕ್ತಿಯ ಆಗಮನ ಈಗ ಆಗಿದೆ. ಆದ್ದರಿಂದ ಪರಿಚಿತರಂತೆ ಮಾತನಾಡಿಸಿದರು. ಮಗು, ಯಾಕೆ ಇಷ್ಟು ವಿಳಂಬ ಮಾಡಿದೆ ಎಂಬುದಾಗಿ. ಆ ವ್ಯಕ್ತಿಗೆ ತನ್ನ ಶಕ್ತಿಯನ್ನು ಧಾರೆ ಎರೆಯಬೇಕು, ತನ್ನ ಜೀವನವನ್ನು ಸಾರ್ಥಕವಾಗಿಸಿಕೊಳ್ಬೇಕೆಂಬ ಪ್ರೇರಣೆಯನ್ನು ನಿತ್ಯ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಕ್ಷಣ ಈಗ ಕೂಡಿ ಬಂದಿದೆ. ಯಾಕಂದ್ರೆ ಗುರು ಕರುಣೆ ಹೊಂದುವುದು ಪರಮ ದುರ್ಲಭವಯ್ಯ. ಗುರುವಿಂದಲೇ ಅರಿವು. ಗುರುವಿನ ದಿವ್ಯವಾದ ಅನುಗ್ರಹದಿಂದ ಅಜ್ಞಾನ ದೂರವಾಗಿ ಜ್ಞಾನದ ಜ್ಯೋತಿ ಪ್ರಾಪ್ತಿಯಾಗ್ತದೆ. ಜ್ಯೋತಿಯನ್ನು ಮುಟ್ಟಿದರೆ ಇನ್ನೊಂದು ಜ್ಯೋತಿ ಪ್ರಾಕಟ್ಯ ಆಗೋ ಸ್ಥಿತಿಯಲ್ಲಿ. ಹಾಗೇ ಅದೇ ರೀತಿಯಲ್ಲಿ ಗುರು ಕರುಣೆ ಹೊಂದುವುದು ಪರಮ ದುರ್ಲಭವಯ್ಯ ಅಂದಿದ್ದಾರೆ. ರಾಮಕೃಷ್ಣರು ಸುಮ್ಮನೆ ವ್ಯಕ್ತಿಗಳಲ್ಲ, ಶಕ್ತಿ ಅಲ್ಲ, ಸುಮ್ಮನೆ ಅರ್ಚಕರಲ್ಲ, ಕಾಳಿ ಅರ್ಚಕರಲ್ಲ, ಅವತಾರಿಕರು. ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರ, ದ್ವಾಪರದಲ್ಲಿ ಕೃಷ್ಣಾವತಾರ, ಕಲಿಯುಗದಲ್ಲಿ ರಾಮಕೃಷ್ಣರ ದಿವ್ಯ ಅವತಾರ. ಆ ನಿಮಿತ್ತವಾಗಿ ಅವತಾರ ಕೈಂಕರ್ಯದ ಶಕ್ತಿಯನ್ನು ಧಾರೆ ಎರೆಯುವುದಕ್ಕೋಸ್ಕರವಾಗಿ ಇನ್ನೊಂದು ವ್ಯಕ್ತಿಯನ್ನು ಕಾಯುವಂತಹ ಕ್ಷಣ ಇದು. ಸ್ವಾಮೀಜಿಯವರು ರಾಮಕೃಷ್ಣ ಪರಮಹಂಸರು ನಸುನಕ್ಕರು. ಇಷ್ಟು ತಡವಾಗಿ ಬಂದೆಲ್ಲ ಅಂತಂದರು. ಪ್ರಥಮ ಭೇಟಿಯಲ್ಲಿ ನರೇಂದ್ರ ಕೇಳಿದ, ಗುರುಗಳೇ, ನೀವು ದೇವರನ್ನು ಕಂಡಿದ್ದೀರಾ? ಹೌದು ಮಗು, ಕಂಡಿದ್ದೀನಿ. ನಾನು ನಿನ್ನನ್ನು ಹೇಗೆ ನೋಡ್ತಾ ಇದ್ದೇನೋ ಹಾಗೆ ನಾನು ದೇವರನ್ನು ನೋಡ್ತಾ ಇದ್ದೀನಿ. ನಿನಗೂ ತೋರಿಸಬಲ್ಲೆ. ನಾನು ಅವಳೊಡನೆ, ತಾಯಿಯೊಡನೆ ಹಾಗೆ ಮಾತನಾಡ್ತಾ ಇದ್ದೀನಿ. ಹೀಗೆ ಯಾರು ಹೇಳಿದವರೇ ಇಲ್ಲ ನರೇಂದ್ರನಿಗೆ. ಆದ್ದರಿಂದ ಇನ್ನೂ ಕುತೂಹಲ ಉಂಟಾಯಿತು. ನನಗೂ ತೋರಬಲ್ಲಿರಾ? ತೋರಬಲ್ಲೆ. ನರೇಂದ್ರನಿಗೆ ಇನ್ನೂ ಕುತೂಹಲ ಉಂಟಾಯಿತು. ನರೇಂದ್ರನನ್ನ ತಮ್ಮ ಕೊಠಡಿ ಕರೆತಂದರು. ನಿನಗೂ ತೋರಿಸಬಲ್ಲೆ. ಬಾಲಕ ರಾಮಕೃಷ್ಣರ ಪಾದಮೂಲದಲ್ಲಿ ಕೂತ ನರೇಂದ್ರ ತಮ್ಮ ಹೆಬ್ಬೆಟ್ಟಿನಿಂದ ನರೇಂದ್ರನನ್ನ ಸುಮ್ಮನೆ ಸ್ಪರ್ಶ ಮಾಡಿದರು. ಮೊದಲನೆಯ ಸ್ಪರ್ಶ. ರಾಮಕೃಷ್ಣರ ಈ ದಿವ್ಯವಾದಂಥ ಸ್ಪರ್ಶದಿಂದ ನರೇಂದ್ರನಿಗೆ ಈ ಲೋಕ ಅಲ್ಲ, ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಲ ಭೂರ್ಲೋಕ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನರ್ಲೋಕ ತಪೋಲೋಕ ಸತ್ಯಲೋಕ ಎಂಬ ಚತುರ್ದಶ ಭುವನಗಳು ಗೋಚರವಾಯಿತು. ತಾನೇನೋ ಈ ಪ್ರಪಂಚವನ್ನೇ ಮರೀತಾ ಇದ್ದೀನಲ್ಲ ಅನ್ನುವಂಥ ದಿವ್ಯವಾದಂಥ ಚಕ್ರ ಸ್ವರೂಪ ಆತನಿಗೆ ನರೇಂದ್ರನಿಗೆ ಪ್ರಾಪ್ತಿಯಾಯಿತು. ಕೇವಲ ಸ್ಪರ್ಶ ಮಾತ್ರದಿಂದ, ರಾಮಕೃಷ್ಣರ ಸ್ಪರ್ಶ ಮಾತ್ರದಿಂದ. ಅದು ಶಕ್ತಿಪಾತ. ಯೋಗಶಾಸ್ತ್ರದಲ್ಲನ್ನು ಶಕ್ತಿಪಾತ ಅಂತಾರೆ. ನರೇಂದ್ರ ಬೊಬ್ಬೆ ಇಟ್ಟ. ಗುರುಗಳೇ, ನನ್ನನ್ನು ಬಿಡಿ, ಈ ಬಂಧನವನ್ನು ಬಿಡಿಸಿ. ನನಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಬಂಧು ಬಳಗ ಎಲ್ಲ ಇದ್ದಾರೆ, ನನ್ನನ್ನು ಬಿಡಿ ಎಂಬುದಾಗಿ ಕೂಗಿಕೊಂಡ. ಪ್ರಥಮ ಭೇಟಿಯಲ್ಲಿ ರಾಮಕೃಷ್ಣರಿಗೆ ಸಾಕು ಅನಿಸಿತು. ಬಾಲಕನಿಗೆ ಮಾರ್ಗ ತೋರಿದರಷ್ಟೇ. ದಿನಗಳು ಉರುಳುತ್ತಾ ಇವೆ. ನರೇಂದ್ರ ಗುರುಗಳಿಗೆ ವಂದಿಸಿ ಹೋದ. ಮತ್ತೆ ಇತ್ತಲೇ ಬರುವಂಥ ಆತುರತೆ ಪ್ರಾಪ್ತಿಯಾಯಿತು ನರೇಂದ್ರನಿಗೆ.
ಮತ್ತೆ ಕಾಣಬೇಕು ಗುರುಗಳನ್ನು, ಮತ್ತೆ ಆ ಶಕ್ತಿ ನಾನು ಪಡೆಯಬೇಕು. ಆದರೆ ಇದು ಭೂತವಿದ್ಯೆಯೋ ಹೇಗೆ? ಹೀಗೊಂದು ಮನಸ್ಸಿನಲ್ಲಿ ಯೋಚನೆ ಮಾಡಿದಂತೆ ನರೇಂದ್ರ, ತಾರ್ಕಿಕ ಬುದ್ಧಿ ಅದು ಅಲ್ವೇ? ಆ ನಿಮಿತ್ತವಾಗಿ ನಾನು ನಿರ್ಣಯ ಮಾಡಿ ತೆಗೆದುಕೊಳ್ಳಬೇಕು ಹೀಗೆಂಬುದಾಗಿ ಪರೀಕ್ಷೆ ಮಾಡುವಂಥ ಒಂದು ಕ್ಷಣವನ್ನು ಯೋಚನೆ ಮಾಡಿದಂತೆ ಎರಡನೇ ಬಾರಿ ಪುನಃ ಭೇಟಿ. ಆ ಸಮಯದಲ್ಲಿ ರಾಮಕೃಷ್ಣರು ತಮ್ಮ ಕೊಠಡಿಯಿಂದ ಹೊರಗೆ ಹೋದಂಥ ಸಮಯ, ನರೇಂದ್ರ ಒಂದು ಕಾಸನ್ನು, ಚಿಕ್ಕಾಸನ್ನು, ನಾಣ್ಯವನ್ನು ಗುರುಗಳು ಕೂತ್ಕೊಳ್ಳುವಂತಹ ಆ ಪೀಠದ ಆಸೆಯ ಅಡಿಯಲ್ಲಿಟ್ಬಿಟ್ಟ. ಯಾಕಂದರೆ ಕಾಂಚನದ ಆಸಕ್ತಿ ಉಂಟೋ ಗುರುವಿನಲ್ಲಿ ಪರೀಕ್ಷೆ ಮಾಡುವ ಕಾಲ ಇದು. ಹಾಗೆ ಈ ಪರೀಕ್ಷೆ ಮಾಡುವಂಥ ಕ್ಷಣ ಕೊಠಡಿಗೆ ರಾಮಕೃಷ್ಣ ಪರಮಹಂಸರು ಬರ್ತಾ ಇದ್ದಾರೆ. ಇನ್ನೇನು ಆ ಹಾಸಿಗೆ ಮೇಲೆ ಕೂತ್ಕೊಳ್ಳುವಾಗ ರಾಮಕೃಷ್ಣರು ಚೇಳು ಕಡಿದಂತಹ ಎಂಬುದಾಗಿ ಮೇಲಕ್ಕೆ ಜಿಗಿದು ನಿಂತರು. ನರೇಂದ್ರ ಇದನ್ನು ನೋಡ್ತಾನೆ ಇದ್ದ. ಏನಿದೆ ನೋಡಿ, ಏನಿದೆ ನೋಡಿ ಹಾಸಿಗೆಯ ಅಡಿಯಲ್ಲಿ. ಆ ಹಾಸಿಗೆಯನ್ನು ಕುಡಿ ನೋಡಿದರೆ ₹1 ನಾಣ್ಯ ಕೆಳಕ್ಕೆ ಬಿತ್ತು. ನರೇಂದ್ರ ಅಲ್ಲೇ ಇದ್ದ. ಈ ಕೆಲಸ ಮಾಡಿದವ ಯಾರು? ನರೇಂದ್ರ. ಯಾಕಂದರೆ ಕಾಂಚನದ ಆಮಿಷ ಉಂಟೋ ಹೇಗೆ ತಿಳಿಬೇಕು ಗುರುಗಳಲ್ಲಿ. ಆ ನಿಮಿತ್ತವಾಗಿ ಪರೀಕ್ಷೆ ಮಾಡಿದ್ದ. ಆಗಲೇ ಕ್ಷಮೆಯಾಚಿಸಿದ, ಗುರುಗಳೇ ನನ್ನ ಮನಸ್ಸಿನಲ್ಲಿರುವಂಥ ತಾರ್ಕಿಕ ಬುದ್ಧಿಯಿಂದ ಈ ಕ್ಷಣವನ್ನು ನಾನು ಈ ಕಾರ್ಯ ಮಾಡಿದೆ, ನನ್ನನ್ನು ಕ್ಷಮಿಸಿ ಎಂಬುದ ಪ್ರಾಮಾಣಿಕವಾಗಿ ಅಲ್ಲಿ ಪರಿವರ್ತನೆಯಾಯಿತು ನರೇಂದ್ರನಿಗೆ. ಗುರು ಕರುಣೆ ಹೊಂದುವುದು ಪರಮ ದುರ್ಲಭವಯ್ಯ, ಶರೀರಾದಿ ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸುವರೆ ಪರಗತಿಯ ಸಾಧನೆಯೊಳು. ಗುರು ಕರುಣೆ ಹೊಂದುವುದು ಪರಮ ದುರ್ಲಭವಯ್ಯ. ನರೇಂದ್ರನ ಕಣ್ಣಂಚಿಂದ ನೀರು ಉರುಳಿತು. ವ್ಯರ್ಥವಾಗಿ ನಾನು ಪರೀಕ್ಷೆ ಮಾಡಿದನಲ್ಲ ಎಂಬುದಾಗಿ ಪಶ್ಚಾತ್ತಾಪ ಪಟ್ಟು ಗುರು ಚರಣಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಗುರುಗಳೇ ನನ್ನನ್ನು ಉದ್ಧರಿಸಬೇಕು ಅಂದ. ಇದು ಎರಡನೇ ಬಾರಿ. ಮತ್ತೆ ಮತ್ತೆ ನರೇಂದ್ರ ಆಗಾಗ ಬರುವಂಥ ಸ್ಥಿತಿ ಉಂಟಾಯಿತು. ಮನಸ್ಸು ಸೆಳೆಯಿತು ಆಧ್ಯಾತ್ಮದತ್ತ. ಗುರುಗಳ ಸೇವೆ ಮಾಡಬೇಕು, ಆ ದಿವ್ಯವಾದಂಥ ಜ್ಞಾನವನ್ನು ಪಡೆಯಬೇಕೆಂಬ ಆತುರತೆಯಿಂದ ನರೇಂದ್ರ ಆಗಾಗ ರಾಮಕೃಷ್ಣರನ್ನು ಭೇಟಿ ಮಾಡ್ತಾ ಇದ್ದ. ಅದೊಂದು ಕ್ಷಣ ಮನೆಯಲ್ಲಿ ತಂದೆ ಇಹಲೋಕ ಯಾತ್ರೆಯನ್ನು ಪೂರೈಸಿದ. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯಾಜಯೌ. ಸುಖದಲ್ಲಿ ದುಃಖದಲ್ಲಿ, ಲಾಭದಲ್ಲಿ ಅಲಾಭದಲ್ಲಿ, ಜಯ ಅಪಜಯದಲ್ಲಿ, ಮಾನ ಸಮ್ಮಾನದಲ್ಲಿ ಭಗವತಿಯೇ ರಕ್ಷಣೆ ಕೊಡಬೇಕಲ್ವೇ? ಆ ನಿಮಿತ್ತವಾಗಿ ನರೇಂದ್ರನಿಗೆ ಸಂಸಾರದ ಭಾರ ತುಂಬ ಉಂಟಾಯಿತು. ಕಡುಬಡತನ ಕಾದು ನಿಂತಿತ್ತು. ದಾನಕ್ಕೆ ಹೆಸರಾಗಿದ್ದ ನರೇಂದ್ರ ಬಾಲ್ಯದಲ್ಲಿಯೇ ತಾನು ಕಂಡಂಥ ವಸ್ತುವನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡಿಬಿಡ್ತಿದ್ದ. ಹಾಗಾಗಿ ತಂದೆ ತಾಯಂದರು ಅವನನ್ನು ಕೊಠಡಿಯಲ್ಲಿ ತೆಗೆದುಕೊಂಡು ಹೋಗಿ ಇಡ್ತಿದ್ದರು. ಆ ಕೊಠಡಿಯಲ್ಲಿ ಇಟ್ಟ ಆ ಸಮಯದಲ್ಲಿ ತಂದೆ ತಾಯಂದ್ರ ಎಲ್ಲ ಪವಿತ್ರವಾದಂಥ ವಸನವನ್ನು, ಅಂಗಿ, ಸಾರಿ ಇವನ್ನೆಲ್ಲವನ್ನು ಸಹ ಕಿಟಕಿಯಲ್ಲಿ ತಾನು ಆ ಭಿಕ್ಷುಕರನ್ನು ಕರೆದು ದಾನ ಮಾಡಿಬಿಡ್ತಿದ್ದ. ಅಂಥ ದಾನ ಬುದ್ಧಿ ನರೇಂದ್ರನಲ್ಲಿ ಇತ್ತು. ದಾನವೇ ಭೂಷಣ ಎರಡು ಹಸ್ತಂಗಳಿಗೆ, ಮಾನವೇ ಭೂಷಣ ಮಾನವರಿಗೆ. ಹಾಗಾಗಿ ಅಂಥ ದಾನ ಬುದ್ಧಿ. ತ್ಯಾಗೇನೈಕೆ ಅಮೃತತ್ವ ಮಾನಶೋಹೋ. ತ್ಯಾಗಕ್ಕೆ ಬಹಳ ದೊಡ್ಡದಾದಂಥ ಸ್ಥಾನ ಉಂಟು ಈ ಪ್ರಪಂಚದಲ್ಲಿ. ಆ ನಿಮಿತ್ತವಾಗಿ ನರೇಂದ್ರನಿಗೆ ಕಡು ಬಡತನ ಕಾದು ನಿಂತಿದೆ. ತಂದೆ ಇಹಲೋಕ ಯಾತ್ರೆಯನ್ನು ಪೂರೈಸಿದ್ದಾನೆ. ಆ ನಿಮಿತ್ತವಾಗಿ ರಾಮಕೃಷ್ಣರ ಬಳಿ ಬರ್ತಾನೆ. ಗುರುಗಳೇ, ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ನನ್ನ ಸಂಸಾರಕ್ಕಾಗಿ ಏನಾದರೂ ಅನುಗ್ರಹ ಮಾಡುವಂತೆ ಅನುಕೂಲವಾಗಿಸಿಕೊಡಿ ಅಂತ ಕೇಳಿದ. ರಾಮಕೃಷ್ಣ ಅಂದರು, ಮಗು ನೀನೇ ಹೋಗಿ ತಾಯಿಯಲ್ಲಿ ಬೇಡು, ಅವಳು ಎಲ್ಲವನ್ನು ಸಂಪನ್ನ ಮಾಡಿಕೊಡ್ತಾಳೆ. ಈಗ ಅಂದ್ಕೊಂಡು ಮಾರ್ಗದರ್ಶನ ಮಾಡ್ತಾರೆ. ನರೇಂದ್ರ ಕಾಳಿಯ ಗುಡಿಗೆ ಒಳಗೆ ಪ್ರವೇಶ ಮಾಡ್ತಾನೆ. ತಾಯಿಯನ್ನು ಪ್ರಾರ್ಥನೆ ಮಾಡಿದ. ನಮೋ ದೇವಿ ಜಗದಂಬಿಕೆ ಮಾತೆ, ನಮೋ ದೇವಿ ಜಗದಂಬಿಕೆ ಮಾತೆ, ನಮೋ ನಮೋ
ವಿಖ್ಯಾತೆ ಪುನೀತೆ ನಮೋ ನಮೋ ವಿಖ್ಯಾತೆ ಪುನೀತೆ ನಮೋ ದೇವಿ ಜಗದಂಬಿಕೆ ಮಾತೆ. ಪರಾಶಕ್ತಿ ವಾರಾಹಿ ವಾರುಣಿ ಪರಾತ್ಪರೇ ಶಿವೆ ಗೌರಿ ಭವಾನಿ ಶರತ್ಕಳೆ ಚಿತ್ಕಳೆ ಇಂದ್ರಾಣಿ ಭ್ರಾಮರಿ ಹೇಮಾವತಿ ಗಿರಿ ನಂದಿನಿ. रमा राधिका सीता गौरी कालिकांबा ओम कालिकांबा कालिकांबा ओम कालिकांबा कालिकांबा ओम कालिकांबा कालिकांबा ओम कालिकांबा. ओम शक्ति ओम माये ओम शक्ति ओम माये ओम शक्ति ओम माये ओम शक्ति ओम माये. नमो देवी जगदंबिके 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 माते. ಜಗಜ್ಜನನಿ ಕಾಳಿಕಾಂಬಾ ಮಹಾಮಾತಾ ಕೀ ಜೈ. ಗುರುಗಳ ಮಾರ್ಗದರ್ಶನದಂತೆ ನರೇಂದ್ರ ಗುಡಿಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಕಾಳಿಯ ಮಾತೆ ಮುಂದೆ ಕರಮುಗಿದು ಪ್ರಾರ್ಥನೆ ಮಾಡುವಂಥ ಕ್ಷಣ ಏನು ಕೇಳಿಕೊಂಡ? ಭಕ್ತಿ ಕೊಡುವಮ್ಮ, ಜ್ಞಾನ ಕೊಡುವಮ್ಮ, ವೈರಾಗ್ಯ ಕೊಡುವಮ್ಮ ಬೇಡಿಕೊಂಡ. ಸಂಸಾರಕ್ಕಾಗಿ ಕೇಳಿದ್ದೇ ಇಲ್ಲ. ಮನ ಪರಿವರ್ತನೆ ಆಗ್ಬಿಡ್ತು ಬಾಲ ನರೇಂದ್ರನಲ್ಲಿ. ಸಂಸಾರ ಚಿತ್ರಣ ಮರೆಯಾಯಿತು. ಮತ್ತೆ ಹೊರಗೆ ಬಂದು ಗುರುಗಳಲ್ಲಿ ಕೇಳ್ಕೊಂಡೆ. ಏನು ಕೇಳ್ಕೊಂಡೆಪ್ಪ ಅಂತ ಕೇಳಿದರು ರಾಮಕೃಷ್ಣರು. ಗುರುಗಳೇ, ತಾಯಿಯ ಮುಂದೆ ನಿಂತಾಕ್ಷಣ ನನ್ನ ಮನಸ್ಸಿನಲ್ಲಿ ಬಂದಂಥ ಪ್ರಾರ್ಥನೆ ಭಕ್ತಿ ಕೊಡುವಮ್ಮ, ಜ್ಞಾನ ಕೊಡುವಮ್ಮ, ವೈರಾಗ್ಯ ಕೊಡುವಮ್ಮ. ಮತ್ತು ನೀನು ಕೇಳಿದ್ದೇನೋ ಸಂಸಾರದ ಚಿತ್ರಣ ಕೇಳಿದೆಯಲ್ಲೋ. ನಸುನಕ್ಕರು ರಾಮಕೃಷ್ಣ ಪರಮಹಂಸರು. ನೀನು ಅದಕ್ಕಾಗಿ ಬಂದವನಲ್ಲ, ಸಂಸಾರ ವೈಭವಕ್ಕಾಗಿ ಬಂದವನಲ್ಲ. ಸಮಾಜದ ದೀನ ದಲಿತರ ದರಿದ್ರ ನಾರಾಯಣರ ಸೇವೆಯನ್ನು ಮಾಡಿ ದೇಶದ ಬಡತನವನ್ನು ದೂರವಾಗಿಸಿ ವಿಜ್ಞಾನ ಯುಗದಲ್ಲಿ ಜ್ಞಾನದ ದಿವ್ಯವಾದಂಥ ಬೆಳಕನ್ನು ಜ್ಯೋತಿಯನ್ನು ಬೆಳಗಿಸಿದ ನವ್ಯ ಚೇತನಕ್ಕಾಗಿ ನವ್ಯ ಚೇತನ ನಿನ್ನದು ಎಂಬುದಾಗಿ ಜಾಗೃತಗೊಳಿಸಿದರು ರಾಮಕೃಷ್ಣರು. ತಮ್ಮ ದಿವ್ಯವಾದಂಥ ಶಕ್ತಿಯಿಂದ, ಯೋಗ ಶಕ್ತಿಯಿಂದ ಬಾಲ ನರೇಂದ್ರನನ್ನು ಸಿದ್ಧಗೊಳಿಸಿದರು. ನರೇಂದ್ರ ಈಗ ಸಂಪೂರ್ಣ ಭಕ್ತಿ ಜ್ಞಾನ ವೈರಾಗ್ಯದಿಂದ ದೇಶದ ಮೂಲೆ ಮೂಲೆಯಲ್ಲಿ ಸಮಸ್ತ ಜನತೆಯ ಬಡತನ ಆಗಲೇ ಪರಕೀಯರು ತಮ್ಮಲ್ಲಿರುವಂಥ ಎಲ್ಲ ವಸ್ತುವನ್ನು ಕದ್ದೊಯ್ದಿದ್ದರು. ಆ ನಿಮಿತ್ತವಾಗಿ ಭಾರತ ಮಾತೆಯ ಮಡಿಲಲ್ಲಿ ಇರುವಂಥ ಮಕ್ಕಳಿಗೆ ಹೊತ್ತಿಗೆ ತುತ್ತೇ ಇಲ್ಲದಂಥ ಸ್ಥಿತಿ ಉಂಟಾಗಿತ್ತು. ಇದನ್ನೆಲ್ಲ ನೋಡ್ತಾರೆ. ಆ ದರಿದ್ರ ನಾರಾಯಣರ ಸೇವೆ ಮಾಡಬೇಕು, ಅದೆಲ್ಲ ನಾರಾಯಣನ ರೂಪವೇ ಎಂಬುದಾಗಿ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಪರಮಾತ್ಮ ಗೀತೆಯಲ್ಲಿ ಅಂತಾನೆ. ಸರ್ವರ ಅಂತರ್ಯದಲ್ಲಿ ತನ್ನ ಅಸ್ತಿತ್ವ ಇದೆ. ಹಾಗಾಗಿ ಆ ದರಿದ್ರನ್ನು ಕಂಡರೂ ಸಹ ಅವರನ್ನು ಮನ ಮರುಕವಾಗ್ತಿತ್ತು, ನಾರಾಯಣ ರೂಪ ಇದು ಎಂಬುದಾಗಿ. ಹಾಗಾಗಿ ಅಖಂಡ ಭಾರತವನ್ನೆಲ್ಲ ಸಂಚಾರ ಮಾಡ್ತಾರೆ. 3 ವರ್ಷ ಪರಿವ್ರಾಜಕರಾಗಿ ಸಂಚಾರ ಮಾಡ್ತಾರೆ. ಆಮೇಲೆ 1886 ಆಗಸ್ಟ್ 16 ರಾಮಕೃಷ್ಣ ಪರಮಹಂಸರು ಇಹಲೋಕ ಯಾತ್ರೆಯನ್ನು ಪೂರೈಸುವ ಕ್ಷಣ ಸಂಪೂರ್ಣ ಶಕ್ತಿಯನ್ನು ನರೇಂದ್ರನಿಗೆ ಧಾರೆ ಎರೆದರು. ಅಲ್ಲಿಯವರೆಗೆ ನರೇಂದ್ರನಾಗಿ ಇದ್ದಂಥ ವ್ಯಕ್ತಿ ಸತತವಾಗಿ ಭವ್ಯವಾದ ಭಾರತದಲ್ಲಿ 3 ವರ್ಷ ಪರಿವ್ರಾಜಕರಾಗಿ ಸಂಚಾರ ಮಾಡ್ತಾರೆ. ದೇಶದ ಮೂಲೆ ಮೂಲೆ, ದಕ್ಷಿಣದಿಂದ ಉತ್ತರಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಸಂಚಾರ ಮಾಡಿ ಜನತೆಯ ಸ್ಥಿತಿಯ ಗತಿಗಳನ್ನೆಲ್ಲ ಅರಿತರು. ಬಡವರಿಂದ ಬಲ್ಲಿದರವರಿಗೆ ಅಲ್ವೇ, ರೈತರಿಂದ ಹಿಡಿದು ಅರಮನೆಯವರಿಗೆ ಎಲ್ಲ ಜನರ ಸಂಪರ್ಕವನ್ನು ಮಾಡಿದರು. ವಿವೇಕದ ಹಿಂದೆ ತ್ಯಾಗ ಇದೆ, ವಿವೇಕದ ಹಿಂದೆ ತಪಸ್ಸು ಇದೆ, ವಿವೇಕದ ಹಿಂದೆ ಸಹನೆ ಇದೆ, ವಿವೇಕದ ಹಿಂದೆ ತಾಳ್ಮೆ ಇದೆ, ವಿವೇಕದ ಹಿಂದೆ ಶಾಂತಿ ಇದೆ, ವಿವೇಕದ ಹಿಂದೆ ನೆಮ್ಮದಿ ಇದೆ, ವಿವೇಕದ ಹಿಂದೆ ಪ್ರೇಮ ಇದೆ,
ವಿವೇಕದ ಹಿಂದೆ ಆನಂದ ಸ್ವರೂಪ ಇದೆ. ಅಂದಿನಿಂದ ಇದನ್ನು ಹೊಂದಿದಂಥ ನರೇಂದ್ರ ವಿವೇಕಾನಂದ ಎಂಬ ನಾಮ ಉಂಟಾಯಿತು. ಯಂ ಲಬ್ಧ್ವಾ ಪುಮಾನ್ ಸಿದ್ಧೋ ಭವತಿ, ತೃಪ್ತೋ ಭವತಿ, ಆನಂದೋ ಭವತಿ, ಅಮೃತೋ ಭವತಿ, ಆತ್ಮಾರಾಮೋ ಭವತಿ. ಭಕ್ತಿ ಸೂತ್ರ ವರ್ಣನೆ ಮಾಡುತ್ತದೆ. ಯಾವ ವಸ್ತು ಬೇಕೆಂಬುದಾಗಿ ನಿರಂತರ ಪ್ರಯತ್ನ ಪಡುತ್ತಾನೋ ವ್ಯಕ್ತಿ, ಯಂ ಲಬ್ಧ್ವಾ ಪುಮಾನ್ ಸಿದ್ಧೋ ಭವತಿ. ಈ ವಿವೇಕದ ಹಿಂದೆ, ನರೇಂದ್ರನ ಹಿಂದೆ, ವಿವೇಕದ ಹಿಂದೆ ಇಷ್ಟೆಲ್ಲ ತಪಸ್ಸು, ಶಾಂತಿ, ನೆಮ್ಮದಿ, ಪ್ರೇಮ, ತಾಳ್ಮೆ, ತಪಸ್ಸು ಇವೆಲ್ಲವನ್ನು ಸೇರಿ ಆನಂದ ರೂಪವನ್ನು ಕಾಣಬೇಕೆಂಬುದಾಗಿ ಅಲ್ವೇ. ಆ ನಿಮಿತ್ತವಾಗಿ ತೈತ್ತರಿ ಉಪನಿಷತ್ತು ವರ್ಣನೆ ಮಾಡ್ತದೆ 6ನೇ ಅನ್ವಾಕದಲ್ಲಿ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತಿ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿಸಂವಿಶಂತೀತಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆಮೇಲೆ ಆನಂದಮಯ ಜೀವ ಆನಂದ ಸ್ವರೂಪಕ್ಕಾಗಿ ಬರ್ತದೆ. ಅಂಥ ಆನಂದ ಸ್ವರೂಪವನ್ನು ಪಡೆದಂಥ, ವಿವೇಕದಿಂದ ತಪಸ್ಸು ಮಾಡಿದಂಥ ನರೇಂದ್ರ ವಿವೇಕಾನಂದ ಎನಿಸಿಕೊಂಡ. ಆಮೇಲೆ ಯಾವ ವಸ್ತು ಬೇಕು ಅಂತ ನಿರಂತರ ಚಿಂತನೆ ಮಾಡಿರ್ತಾರೋ, ಯಂ ಲಬ್ಧ್ವಾ ಪುಮಾನ್ ಸಿದ್ಧೋ ಭವತಿ, ಅವನೇ ಸಿದ್ಧ ಪುರುಷ ಎನಿಸಿಕೊಂಡ. ಅಮೃತೋ ಭವತಿ, ಅದೇ ಅಮೃತ, ಅಮೃತವಾಣಿ ಎನಿಸಿಕೊಂಡಿತು. ಆನಂದೋ ಭವತಿ, ಆನಂದವಾಣಿ ಎನಿಸಿಕೊಂಡಿತು. ಆತ್ಮಾರಾಮೋ ಭವತಿ, ಅಂಥ ವಸ್ತುವನ್ನು ಪಡೆದಂತಹ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಪ್ರಪಂಚ ಗುರುತಿಸಲಿಕ್ಕೆ ಪ್ರಾರಂಭವಾಯಿತು. ಅಂತೆ ಯತಿಗಳಲ್ಲಿ ಯತಿಧರ್ಮ ಯತಿಪ್ರಣವದಲ್ಲಿ ವರ್ಣನೆ ಮಾಡ್ತದೆ. ಸನ್ಯಾಸ ವಿಧಿಯನ್ನು ಕುಟೀಚಕ, ಬಹುದಕ, ಪರಿವ್ರಾಜಕ. ಕುಟೀಚಕ ಅಂದರೆ ಕುಟೀರದಲ್ಲಿ ವಾಸ ಮಾಡುವವ. ಆಮೇಲೆ ಬಹುದಕ, ಎಲ್ಲಿ ಉದಕ ಬಹಳ ಇದೆಯೋ, ನದಿ ತೀರವೋ ಅಥವಾ ಕೆರೆ ತೀರವೋ ಹಳ್ಳದ ತೀರವೋ ಬಹು ಉದಕ ಇರುವಂಥ ಸ್ಥಳ ಅದು ಬಹುದಕ. ಆಮೇಲೆ ಪರಿವ್ರಾಜಕ, ಪರಿಪರಿಯ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸುವಂಥ ಕೈಂಕರ್ಯ. ಹೀಗೆ 3 ವಿಧಾನದಲ್ಲಿ ಮುಂದೆ ಚೈತನ್ಯ, ಪುರಿ, ಗಿರಿ, ಆನಂದ, ತೀರ್ಥ, ಭಾರತಿ, ಸರಸ್ವತಿ, ಅವಧೂತ, ಹಂಸ, ಪರಮಹಂಸಾದಿಗಳನ್ನು ಅನುಭವಿಸುವಂಥ ಆ ಯತಿಪ್ರಣವದ ಈ ಕೈಂಕರ್ಯ, ಸನ್ಯಾಸ ಕೈಂಕರ್ಯವನ್ನು ಮೀರಿದಂಥ ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11 ಅಪರಿಚಿತ ವ್ಯಕ್ತಿಯಾಗಿ ಸರ್ವಧರ್ಮ ಸಮ್ಮೇಳನಕ್ಕೆ ಭಾರತದ ಹಿಂದೂ ಧರ್ಮದ ರಾಯಭಾರಿಯಾಗಿ ಧಾವಿಸುತ್ತಾರೆ. ಆ ಸಮಯ ಕೊನೆಯ ಅವಕಾಶ, 3 ನಿಮಿಷದ ಅವಕಾಶ. ನಿಲುವಂಗಿಯ ಕೇಸರಿಯ ಸನ್ಯಾಸಿ ವೇದಿಕೆಗೆ ಬರುವಾಗಲೇ ಚಪ್ಪಾಳೆಯ ಸುರಿಮಳೆ, ದಿವ್ಯವಾದಂಥ ತೇಜಸ್ಸು. ವೀರಸಿಂಹ, ಮರಿಸಿಂಹ, ಮಹಾಸಿಂಹ, ವೀರ ಸನ್ಯಾಸಿಯಾಗಿ ವಿಶ್ವವಿಜೇತರಾಗಿ ವಿಶ್ವಮಾನವರಾಗಿ ಸ್ವಾಮೀಜಿ ಆ ದಿವ್ಯವಾದಂಥ ಭಾರತ ಮಾತೆಯ ವೈಭವವನ್ನು ಬೆನ್ನಲ್ಲಿ ಹೊತ್ತು ಸರ್ವಧರ್ಮ ಸಮ್ಮೇಳನದ ಮಹಾನ್ ಸಭೆಯ ವೇದಿಕೆಗೆ ಏರುವಾಗ ಕೇಸರಿ ನಿಲುವಂಗಿಯ ಸನ್ಯಾಸಿಯ ಆ ವೈಭವವನ್ನೇ ಕಂಡು ಸಭೆ ಚಪ್ಪಾಳೆ ಸುರಿಮಳೆ, ವಿಶ್ವ ಭ್ರಾತೃತ್ವದ ಹೊನಲನ್ನೇ ಹರಿಸಿಬಿಟ್ರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾದ ಸಹೋದರ ಸಹೋದರಿಯರೇ ಎಂಬ ವಿಶ್ವ ಭ್ರಾತೃತ್ವದ ಹೊನಲನ್ನು ಹರಿಸಿ ಭಾರತ ಇದು ಜಗತ್ತಿನಲ್ಲಿಯೇ ಧರ್ಮಗುರು ಎಂಬುದಾಗಿ ಸಾರಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ. ಅಂಥ ಭವ್ಯತೆ ಸ್ವಾಮೀಜಿಯವರಲ್ಲಿ, ಅಂಥ ತೇಜಸ್ಸು ಅವರಲ್ಲಿ. ಹಾಗೆ ಆಕಾಶಷ್ಟು ಎತ್ತರಕ್ಕೆ ಭಾರತದ ವೈಭವವನ್ನು, ಆ ದಿವ್ಯವಾದಂಥ ವೈಭವವನ್ನು ಹಾರಿಸಿದರು. ಭಾರತ ಇದು ಜಗತ್ತಿನಲ್ಲಿ ಧರ್ಮಗುರು ಎಂಬುದಾಗಿ ಸಾರಿದರು. ಅಂಥ ಧರೆಗಿಳಿದ ಮರಿಮುಗಿಲೋ ಸಿಡಿಲ ಕಿಡಿಯಾಗಿ ಸದ್ಗುಣ ಸಾಗರವಾಗಿ ಸತ್ಯ ಶೋಧಕರಾಗಿ ಮರಿಸಿಂಹ, ಮಹಾಸಿಂಹ, ವೀರಸಿಂಹರಾಗಿ ವೀರ ಸನ್ಯಾಸಿಯಾಗಿ ವಿಶ್ವವಿಜೇತರಾಗಿ ವಿಶ್ವವಿಖ್ಯಾತರಾಗಿ ವಿಶ್ವಮಾನವರಾಗಿ ವಿಶ್ವಗುರುವಾಗಿ ದ್ವೈತ ಕೇಸರಿಯಾಗಿ ವೇದಾಂತ ಬ್ರಹ್ಮನಾಗಿ ಆ ದಿವ್ಯವಾದಂಥ ವೇದಾಂತ ಡಿಂಡಿಮವನ್ನು ಮೊಳಗಿಸಿದಂಥ ಭಾರತ ಮಾತೆಯ ಪ್ರೇಮ ಪುತ್ರರಾಗಿ ಲೋಕವಂದ್ಯರಾಗಿ ಲೋಕಪೂಜ್ಯರಾಗಿ ದಿವ್ಯತೆಯನ್ನು ಭವ್ಯತೆಯನ್ನು ನವ್ಯತೆಯನ್ನು ಈ ವಿಜ್ಞಾನ ಯುಗದಲ್ಲಿ ಜ್ಞಾನ ಮಾರ್ಗ ರೂಪವಾಗಿ ತೋರಿದಂಥ ದಿವ್ಯವಾದಂಥ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ.
ಇಡೀ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡಿದರು. ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ಹಿಂದಿರುಗದಿರಿ. ಅರೈಸ್, ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಸ್ವಾಮೀಜಿಯವರ ಒಂದೊಂದು ನುಡಿ ರೋಮಾಂಚನವಾಗ್ತದೆ. ಇಡೀ ಜಗತ್ತನ್ನೇ ಜಾಗೃತಗೊಳಿಸುವಂಥ ಶಕ್ತಿ ನಮ್ಮ ಭವ್ಯವಾದಂಥ ಭಾರತೀಯ ಪರಂಪರೆಯ ಆ ವಿಶೇಷವಾದ ಸನಾತನ ಧರ್ಮ ಧ್ವಜವನ್ನು ಆಕಾಶದಷ್ಟೇ ಎತ್ತರಕ್ಕೆ ಹಾರಿಸಿದರು ಸ್ವಾಮೀಜಿಯವರು. ಅಂತೆ ಸ್ವಾಮೀಜಿಯವರು ಪಾಶ್ಚಾತ್ಯ ದೇಶದ ಕೈಂಕರ್ಯವನ್ನು ಪೂರೈಸಿ ಭಾರತ ಭೂಮಿಗೆ ಬರುವಾಗ ಭಾರತ ಮಾತೆಯ ವೈಭವ, ಆ ಮಾತೆಯ ಮಡಿಲಿನ ದಿವ್ಯವಾದಂಥ ಅನುಗ್ರಹ, ಇದನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಕೊಲಂಬೋದಲ್ಲಿ ಹಡಗಿನಿಂದ ಪ್ರಥಮವಾಗಿ ಸಮುದ್ರ ತಟಾಕಕ್ಕೆ ಇಳಿಯುವಾಗ ಪಾದಸ್ಪರ್ಶ ಮಾಡಿಲ್ಲ. ತನ್ನ ಮಂಡಿಯನ್ನು ಊರಿ ಈ ಪವಿತ್ರವಾದ ಪುಣ್ಯಭೂಮಿ, ದೇವಭೂಮಿ, ಧರ್ಮಭೂಮಿ, ಸನಾತನ ಪರಂಪರೆಯ ಭೂಮಿ ಎಂಬುದಾಗಿ ಆ ದಿವ್ಯವಾದ ಮಳರ ರಾಶಿಯನ್ನು ತಮ್ಮ ಶಿರದ ಮೇಲೆ ಎರ್ಕೊಂಡ್ಬಿಟ್ರು. ರಾಜರೆಲ್ಲ ತಳಿರು ತೋರಣ ಹಾಕಿದ್ರು. ಕೊಲಂಬೋದಿಂದ ಆಲ್ಮೋರಾದವರೆಗೆ ಎಲ್ಲ ಯುವಕರೆಲ್ಲ ಸೇರಿ ದಿವ್ಯವಾದಂಥ ಸ್ವಾಮೀಜಿಯವರನ್ನು ಎತ್ತರವಾದಂಥ ಪೀಠದಲ್ಲಿ ಕುಳ್ಳಿರಿಸಿ ತಾವೇ ಹೆಗಲಿಗೆ ಹೆಗಲು ಕೊಟ್ಟು ಆ ವೈಭವವಾದಂಥ ಸನ್ಯಾಸಿ, ವೀರ ಸನ್ಯಾಸಿಯ ವೈಭವವನ್ನು ಗುಣಗಾನ ಮಾಡಿದರು. ಲೋಕಪೂಜ್ಯರು, ಲೋಕವಂದ್ಯರು. ಅಂತೆಯೇ ಆಳ್ವಾರನ್ನು ಮಾರ್ಗದರ್ಶನ ಮಾಡ್ತಾರೆ. ಆಳ್ವಾರಿಗೆ ಮೂರ್ತಿ ಪೂಜೆಯಲ್ಲಿ ಆಸಕ್ತಿ ಇಲ್ಲವಾಗಿತ್ತು. ರಾಜರ ಫೋಟೋವನ್ನು ಕೆಳಗಿಳಿಸಿದರು, ಮಾರ್ಗದರ್ಶನ ಮಾಡಿದರು. ಒಬ್ಬ ಕೆಲಸದವನು ಕರೆದು ಈ ಫೋಟೋವನ್ನು ಸ್ವಲ್ಪ ತುಳಿಯಪ್ಪ, ಅಥವಾ ಇದ್ರ ಮೇಲೆ ಏನಾದರೂ ಉಗಳಪ್ಪ, ಯಾಕಂದರೆ ಇದರಲ್ಲಿ ರಾಜರೇನೇ ಇಲ್ಲ, ಸುಮ್ಮನೆ ಅಸ್ತಿತ್ವ ಇರು. ಯಾಕಂದ್ರೆ ದೇವಮೂರ್ತಿಯ ವಿಗ್ರಹ ಮೂರ್ತಿಯ ಆರಾಧನೆಯಲ್ಲಿ ಬಹಳ ವಿರುದ್ಧನಾಗಿದ್ದ ರಾಜ. ಆ ರಾಜನಿಗೆ ಮಾರ್ಗದರ್ಶನ ಮಾಡಿದ ತಕ್ಷಣ ಅಂತಹ ಒಂದು ವಿಶೇಷವಾದಂಥ ಮಾರ್ಗದರ್ಶನವನ್ನು ಪರಿವರ್ತನಾ ರೂಪ ಸ್ವಾಮಿ ವಿವೇಕಾನಂದರು ಆಳ್ವಾರಿಗೆ ಮಾರ್ಗದರ್ಶನ ಮಾಡಿದರು. ಮೂರ್ತಿ ಪೂಜಕರಲ್ಲಿ ವಿರುದ್ಧನಾಗಿದ್ದವ ತಕ್ಷಣವೇ ರಾಜನ ವಿಗ್ರಹ ಫೋಟೋವಲ್ಲೇ ಅವನ ರೂಪದಲ್ಲಿ ಶಕ್ತಿ ಇಲ್ಲ, ಆದರೆ ಅಲ್ಲೊಂದು ತತ್ವ ಇದೆ ಅನ್ನೋದನ್ನು ಅರಿಸಿ ವಿಗ್ರಹದ ಮೂಲಕ ಭಗವಂತನನ್ನು ಅರ್ಚನೆ ಮಾಡುವಂಥ ಕೈಂಕರ್ಯ ನಮ್ಮ ಸನಾತನ ಪರಂಪರೆ ಮಾರ್ಗದರ್ಶನ ಮಾಡಿದೆ ಅನ್ನೋದನ್ನು ಆಳ್ವಾರಿಗೆ ಅನ್ನಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಎಷ್ಟೋ ರಾಜರಿಗೆ ಅಜಿತ್ ಸಿಂಗ ವಿವೇಕಾನಂದರಿಗೆ ಎಲ್ಲ ಅನುಕೂಲವಾಗಿಸಿಕೊಡ್ತಾನೆ. ಹೀಗೆ ದೇಶದ ಉತ್ತರಕ್ಕೆ, ದಕ್ಷಿಣಕ್ಕೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ ಸಂಚಾರ ಮಾಡಿ ಕನ್ಯಾಕುಮಾರಿ ಬರ್ತಾರೆ. ಕನ್ಯಾಕುಮಾರಿಯ ಭಾರತ ಮಾತೆಯ ಪದತಲದಲ್ಲಿ ಆ ದಿವ್ಯವಾದಂಥ ಲೋಕಮಾತೆಯನ್ನು ಸ್ಮರಿಸ್ತಾರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆ ವೀರ ಸನ್ಯಾಸಿ ತಾನು ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ದೇಶದ ಬಡತನವನ್ನು ದೂರವಾಗಿಸುವಂತೆ ಪ್ರಾರ್ಥಿಸಿ ಜಗತ್ತಿಗೆ ಆ ದಿವ್ಯವಾದ ಜ್ಞಾನ ರೂಪವನ್ನು ತೋರಿ ವೀರ ಬಂಡೆಯಲ್ಲಿ ಕೂತು ತಪಸ್ಸನ್ನು ಗೈದು ದೇಶದ ಚಿಂತನೆಯನ್ನು ಕಂಡಂಥ ವೀರ ಸನ್ಯಾಸಿಯ ದಿವ್ಯವಾದಂಥ ವೈಭವ. ಮುಕ್ತಿಪಥ ಮನ ಈವ ಮಹಾರುದ್ರ ದೇವರು ಭಕ್ತಿದಾಯಕಳು ಭಾರತಿ ದೇವಿಯು. ಎಲ್ಲ ವೈಭವವನ್ನು ತಾವು ಜನಮನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಮತ್ತೆ 100 ವರ್ಷ ಹುಳಿಮರವಾಗಿ ಬಾಳೋದಕ್ಕಿಂತ 10 ವರ್ಷ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂತೆ ಸ್ವಾಮೀಜಿಯವರು ಬಹಳ ವರ್ಷ ಬದುಕಿಲ್ಲ. 39 1902 ಜುಲೈ 4 ಯಹಲೋಕ ಯಾತ್ರೆಗೆ ಇಚ್ಛಿಸಿದರು. ಬಂದ ಕಾರ್ಯ ಮುಗಿಯಿತು. ಸನಾತನ ವೈಭವದ ಪರಂಪರೆಯನ್ನು ಆಕಾಶಷ್ಟೇ ಎತ್ತರಕ್ಕೆ ಹಾರಿಸಿದ್ದು ಆಯಿತು. ಆ ದಿವ್ಯವಾದಂಥ ಕೀರ್ತಿವೆತ್ತಂಥ ವಿವೇಕಾನಂದರು ಇಹಲೋಕ ಯಾತ್ರೆಯನ್ನು ಪೂರೈಸುವಂಥ ಕಾಲ ತಾಯಿ ಭುವನೇಶ್ವರಿ ಸಾಮೀಪ್ಯ ಇದ್ಲು. ಮಗ ಇಹಲೋಕ ಯಾತ್ರೆ ಪೂರೈಸಿ ಶವರೂಪವನ್ನು ಇಟ್ಟಿದ್ದಾರೆ. ಎಲ್ಲರೂ ಸಾವಿರಾರು ಭಕ್ತರು ಅಳ್ತಾ ಇದ್ದಾರೆ. ತಾಯಿ ಹೆತ್ತ ತಾಯಿ ಭುವನೇಶ್ವರಿ ಅಲ್ಲೇ ನಿಂತಿದ್ದಾಳೆ. ಯಾರೋ ಕೇಳಿದರು, ಆಕೆಯ ಕಣ್ಣಂಚಿನ ನೀರು ಬಂದಿಲ್ಲ. ಯಾರೋ ಕೇಳಿದರು, ಅಮ್ಮ ನಿನ್ನ ಮಗು ಯಹಲೋಕ ಯಾತ್ರೆಯನ್ನು ಪೂರೈಸಿ ಹೊರಟಿದೆ, ಆದರೆ ನಿಮ್ಮ ಕಣ್ಣಂಚಿನಲ್ಲಿ ನೀರು ಉರುಳಲಿಲ್ಲವಲ್ಲ. ಆಕೆ ಅಂದ್ಲು, ಎಂಥ ತ್ಯಾಗಮಯಿ, ನನ್ನ ಮಗ ಭವ್ಯವಾದ ಸನಾತನ ಪರಂಪರೆಯನ್ನು ಆಕಾಶಷ್ಟೇ ಎತ್ತರಕ್ಕೆ ಹಾರಿಸಿದ, ಭಾರತ ಮಾತೆಯ ವೈಭವವನ್ನು ಗುಣಗಾನ ಮಾಡಿದ, ಮಾಡೋ ಕೈಂಕರ್ಯವನ್ನೆಲ್ಲ ಮಾಡಿ ನನ್ನ ಉದರವನ್ನು ಪವಿತ್ರಗೊಳಿಸಿದ.
ಇಂಥ ದಿವ್ಯವಾದಂಥ ಚೇತನ ನನ್ನ ಕಣ್ಣು ಮುಂದೆ ಇರದಿದ್ದರೂ ಸಹ ನನ್ನ ಕಾರ್ಯವನ್ನು ಪೂರೈಸಿ ಕೀರ್ತಿಯನ್ನು ಜಗತ್ತಿಗೆ ಬೆಳಗಿಸಿದಂಥ ಸ್ಥಿತಿ ನಾನೇಗೆ ಕಣ್ಣೀರು ಬಿಡಲಿ? ಭಾರತ ಮಾತೆ ಮಡಿಲಿನಲ್ಲಿ ನನ್ನ ಮಗನನ್ನು ಒಪ್ಪಿಸಿದ್ದೀನಿ ಎಂದು ಎಂಥ ತ್ಯಾಗಮಯ ಅಲ್ವೇ? ಹಾಗೆ ಸ್ವಾಮೀಜಿಯವರು ಈ ಲೋಕಯಾತ್ರೆಯನ್ನು ಪೂರೈಸಿದರು 40 ವರ್ಷದ ಒಳಗೆ. ಅದಕ್ಕಾಗಿ 100 ವರ್ಷ ಉಳಿಮರವಾಗಿ ಬಾಳೋದಕ್ಕಿಂತ 10 ವರ್ಷ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ, ಹರಿಗುರುಗಳಿಗೆ ಬೇಕಾದವನಾಗಿ ಬಾಳುವಂತ ಮಾರ್ಗದರ್ಶನ ಮಾಡಿದರು. ಎಲ್ಲ ಸಾಧು ಸಂತರು ಹಾಗೇ ಬದುಕಿದರು. ಸಂತ ಜ್ಞಾನೇಶ್ವರರು 21 ವರ್ಷ ದಾಟಿಲ್ಲ. ಆಚಾರ್ಯ ಶಂಕರರು ಭವ್ಯವಾದಂಥ ಪರಂಪರೆಯನ್ನು, ಸನಾತನ ಪರಂಪರೆಯನ್ನು ಜಗತ್ತಿಗೆ ಮುಟ್ಟಿಸಿದರು. ಅವರು 32 ದಾಟಿಲ್ಲ. ಜಗಜ್ಯೋತಿ ಬಸವಣ್ಣವರು 36 ದಾಟಿಲ್ಲ. ಹಾಗೆಯೇ ಸ್ವಾಮಿ ವಿವೇಕಾನಂದರು ತಮ್ಮ 40 ವರ್ಷದ ಒಳಗಾಗಿ 39ನೇ ವರ್ಷದಲ್ಲಿ ಇಹಲೋಕ ಯಾತ್ರೆಯನ್ನು ಪೂರೈಸಿ ಸಮಾಜದಲ್ಲೊಂದು ದಿವ್ಯವಾದಂಥ ಶಕ್ತಿ, ಭಕ್ತಿ, ಜ್ಞಾನ, ವೈರಾಗ್ಯವು ಉಳಿಯುವಂತೆ ಸನಾತನ ಪರಂಪರೆಯ ದಿವ್ಯವಾದ ಮಹಿಮೆಯನ್ನು ಸ್ಮರಣೆ ಮಾಡುವಂಥ ಒಂದು ಕೈಂಕರ್ಯ ಆ ಸ್ವಾಮಿ ವಿವೇಕಾನಂದ ನಮಗೆ ಪ್ರಾಪ್ತಿಯಾಗಿರೋಣ. ಸರ್ವದ್ವಾರಾಣಿ ಸಂಯಮ್ಯ ಮನೋರಧಿನಿರುದ್ಧ್ಯ ಚ, ಗೀತಾಚಾರ್ಯನ ವಾಣಿಯಂತೆ, ವಾಕ್ಯದಂತೆ ಆತ್ಮಬಿಂದುವೊಂದು ಅಮೃತ ಬಿಂದುವಿನಲ್ಲಿ ಒಂದಾಯಿತು ಎಂಬ ಹಾಗೆ ಆ ದಿವ್ಯವಾದಂಥ ಗುರುಚರಣಕ್ಕೆ ಅನಂತ ಪ್ರಣಾಮವನ್ನು ಸಲ್ಲಿಸುತ್ತಾ ಮಂಗಳ ಹಾಡೋಣವಂತೆ. ಮಂಗಳಂ ಮಂಗಳಂ ಮಾರುತಿಗೆ ಜಯ, ಮಂಗಳಂ ರಾಮನ ಸಾರಥಿಗೆ, ಮಂಗಳಮಯ ಶ್ರೀರಾಮನ ಚರಣದಿ ಅಂಗವಹಿಸಿ ನಿಂದಾತನಿಗೆ ಜಯ, ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲಯಮಗಾಯಿತು, ಸಂದರ್ಶನ ಫಲಯಮಗಾಯಿತು, ಸಂದರ್ಶನ ಫಲಯಮಗಾಯಿತು. ಕಲೌ ಸಂಕೀರ್ತ್ಯ ಕೇಶವ. ಇಂಥ ಪವಿತ್ರವಾದ ಕಥಾವಸ್ತುವನ್ನು ಶ್ರವಣ ಮಾಡೋದ್ರಿಂದ ಗುರುಭಕ್ತಿ ನಮ್ಮಲ್ಲಿ ಜಾಗೃತವಾಗ್ತದೆ. ಆ ದಿವ್ಯವಾದಂಥ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಎಂಬುದಾಗಿ ಸ್ಮರಿಸುತ್ತಾ, ಗುರುಚರಣವನ್ನು ಸ್ಮರಿಸುತ್ತಾ ಓಂಕಾರದಿಂದ ಗುರುಗಳಿಗೆ ಶರಣಾಗುಣವಂತೆ. ಓಂ